ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಗವೇಣಿ ರವಿಚಂದ್ರ ಗೌಡ. ಸೊ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಪೂರ್ಣ ಸಂಚಿಕೆ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ವಿಡಿಯೋನಲ್ಲಿ ಸ್ಕಿಪ್ ಮತ್ತು ಸ್ಕೋಲ್ ಮಾಡದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ. ಸಂಚಿಕೆಯಲ್ಲಿ ಅಜಿತ್ ಮತ್ತು ಭೂಮಿ ಅವರು ತಮ್ಮದೇ ಆದಂತಹ ಒಂದು ಸೀಕ್ರೆಟ್ ಕೋಡ್ನ ಇಟ್ಕೊಂಡು ಜುಂಬಲ್ಲಿ ಜುಂಬಾ ಅಂತ ಕೀಪ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋ ಹಾಗೆ ಒಂದು ಪಾಸ್ವರ್ಡ್ನ ಇಟ್ಕೊಂಡು ಈ ಕಡೆ ಹನಿಮೂನ್ಗೆ ಹೋಗೋದಕ್ಕೆ ಹೊರಡ್ತಾರೆ. ಇನ್ನು ಅಲ್ಲೇ ಇರುವಂತಹ ಮನೆಯವರು ಎಲ್ಲರ ಆಶೀರ್ವಾದವನ್ನು ತಗೊಂಡು ಮನೆಯವ್ರ ಸಮ್ಮುಖದಲ್ಲಿ ಮಾತುಕತೆನ ನಡೆಸಿ ಈ ಕಡೆ ಅಜಿತ್ ಮತ್ತು ಭೂಮಿಯವರು ಟ್ರಿಪ್ನ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಹನಿಮೂನ್ ಟ್ರಿಪ್ನ ಸ್ಟಾರ್ಟ್ ಮಾಡ್ತಾರೆ. ಸಂಗೀತ ಅವರು ದೇವಸ್ಥಾನಕ್ಕೆ ಹೋಗಿ ಮಗ ಮತ್ತು ಸೊಸೆ ಹೆಸರಲ್ಲಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ಕೊಂಡ್ಬಂದು ಕುಂಕುಮನ ಇಟ್ಟು ಮಗ ಸೊಸೆನ ಕಳಿಸ್ಕೊಡ್ತಾರೆ ಹನಿಮೂನ್ಗೆ ಹೋಗೋದಕ್ಕೆ ಅಂತ ಹೇಳಿ. ಆದರೆ ಎಲ್ಲರೂ ಖುಷಿಯಿಂದ ಅವ್ರನ್ನ ಹನಿಮೂನಿಗೆ ಕಳಿಸ್ಕೊಟ್ರು ಸಹ ಅಪೇಕ್ಷಾ ಅವರಿಗೆ ಅವ್ರನ್ನ ಹನಿಮೂನಿಗೆ ಕಳಿಸೋದಕ್ಕೆ ಇಷ್ಟ ಇರೋದಿಲ್ಲ. ಸೊ ಅವರೊಬ್ಬರು ಮಾತ್ರ ತುಂಬ ಕೋಪದಲ್ಲಿ ಮತ್ತು ಬೇಡ ಅನ್ನೋ ರೀತಿಯಲ್ಲೇ ಮುಖನ ಮಾಡಿಕೊಂಡು ಕಳಿಸ್ಕೊಡ್ತಾರೆ. ಇನ್ನು ಈ ಕಡೆ ದೇವಯಾನಿ ರೂಮಲ್ಲಿ ಕೂತಿರೋ ಸಂದರ್ಭ ಕರೆಕ್ಟಾಗಿ ಅಪೇಕ್ಷಾ ಅವರು ರೂಮ್ಗೆ ಹೋಗ್ಬಿಟ್ಟು ನಾನು ಕೂಡ ಕಳ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ. ಇದು ಒಂದು ರೀತಿ ದೇವಯಾನಿಗೆ ಶಾಕಿಂಗ್ ನ್ಯೂಸ್ ಆಗಿರುತ್ತೆ. ಇನ್ನು ಅಪೇಕ್ಷಾ ಅವರು ನಾನು ಅಲ್ಲಿಗೆ ಹೋದರೆ ಉಳ್ಕೊಳೋದೇ ತೊಂದರೆ ಆಗಿದೆ ಅತ್ತೆ, ನಿಮ್ಮ ಯಾವಾಗಲೂ ಹೇಳಿದ್ರಲ್ವ ನಿಮ್ಮ ಫ್ರೆಂಡ್ ಯಾರೋ ಇದ್ದಾರೆ ಅಂತ ಹೇಳಿ, ಅವ್ರ ಹೆಸರಲ್ಲಿ ಅಥವಾ ನಿಮ್ಮ ಹೆಸರಲ್ಲಿ ನನಗೆ ಒಂದು ರೂಮ್ನ ಬುಕ್ ಮಾಡಿಕೊಡಿ. ಯಾಕೆ ಅಂತ ಅಂದರೆ ನಾನು ಅಲ್ಲಿಗೆ ಹೋದಾಗ ಅಪ್ಪ ಅವ್ರ ಫ್ರೆಂಡ್ ರೆಸಾರ್ಟಲ್ಲೂ ಉಳ್ಕೊಳೋದಕ್ಕಾಗಲ್ಲ, ಸುತ್ತಮುತ್ತ ಇರುವಂತಹ ಹೋಟೆಲಲ್ಲೂ ಕೂಡ ನಾನು ಉಳ್ಕೊಳೋದಕ್ಕಾಗಲ್ಲ, ನನ್ನ ಹೆಸರಲ್ಲಿ ರೂಮ್ ಬುಕ್ ಮಾಡಿಕೊಂಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನದು ದೇವಯಾನಿಯವರು ಎಲ್ಲ ಪ್ಲಾನೂ ಸಕ್ಸಸ್ ಆಗೋದಿಲ್ಲ ಅಪೇಕ್ಷಾ, ನೀನು ಸುಮ್ಮನೆ ಇದ್ಬಿಡು, ಅವರಿಬ್ಬರು ಗಂಡ ಹೆಂಡತಿ ಹನಿಮೂನ್ಗೆ ಹೋಗಿದ್ದಾರೆ ತಾನೆ, ಅವ್ರು ಹನಿಮೂನ್ ಮುಗಿಸ್ಕೊಂಡು ಬರೋವರೆಗೂ ನೀನು ಎಲ್ಲೂ ಹೋಗಬೇಡ, ನಾವು ಅಷ್ಟೆಲ್ಲ ಪ್ಲ್ಯಾನ್ಗಳನ್ನ ಮಾಡಿ ಭೂಮಿ ಪ್ರೆಗ್ನೆಂಟ್ ಅನ್ನೋ ರಿಪೋರ್ಟ್ನ ಮಾಡಿಸಿ ಏನಾಯಿತು ನೋಡ್ದ, ಈ ಸರಿ ಏನಾದರೂ ನೀನು ಅಜಿತ್ ಕೈಗೆ ಅಲ್ಲಿ ಸಿಗಾಕೊಂಡ್ರೆ ಮಾತ್ರ ಕನಸಲ್ಲೂ ಕೂಡ ಈ ಮನೆಗೆ ಬರೋ ಯೋಚನೆ ಮಾಡಬಾರ್ದು, ಆ ರೀತಿ ಆಗಿಬಿಡುತ್ತೆ. ಸೊ ನೀನು ಹಾಗಾಗಿ ಎಲ್ಲಿಗೂ ಹೋಗಬೇಡ ಅಂತ ಹೇಳಿಬಿಟ್ಟು ದೇವಯಾನಿಯವರು ಅಪೇಕ್ಷಾ ಅವ್ರಿಗೆ ಫುಲ್ ಸ್ಟಾಪ್ನ ಇಡ್ತಾರೆ. ಇನ್ನು ಅದೇ ಸಮಯಕ್ಕೆ ಕರೆಕ್ಟಾಗಿ ಈ ಕಡೆ ಅಶ್ವಿನಿ ಅವರು ದೇವಯಾನಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು ನನ್ನ ಮತ್ತು ಲಚಿಕೇತ್ ಮದುವೆ ಈ ವಿಚಾರ ಎಲ್ಲಿಗೆ ಬಂತು ಅಂತ ಕೇಳ್ತಾರೆ. ಇನ್ನು ದೇವಯಾನಿಯವರು ಒಲ್ಲದ ಮನಸ್ಸಲ್ಲಿ ಈಗಿರೋ ಪರಿಸ್ಥಿತಿ ನಿನ್ಗೆ ಹೇಗೆ ಅಂತ ಚೆನ್ನಾಗಿ ಗೊತ್ತಲ್ವಾ, ಇನ್ನು ನಿನ್ನ ಮತ್ತು ಅವನ ಮದುವೆ ಆಗೋದು ಇದಾಗಿರುತ್ತೆ, ಮನೆಯವ್ರ ಮನಸ್ಸಲ್ಲಿ ನಿನ್ಗೆ ಯಾವ ಅಭಿಪ್ರಾಯ ಇದೆ ಅಂತ ಗೊತ್ತು ತಾನೆ ಅಂತ ದೇವಯಾನಿಯವರು ಅಶ್ವಿನಿಗೆ ಹೇಳ್ತಿದ್ದಾಗ ಅಶ್ವಿನಿಯವರು ಖಡಕ್ಕಾಗಿ ಇನ್ನೊಂದು ವಾರದಲ್ಲಿ ನಾನು ದೇವರ ಸನ್ನಿಧಿಗೆ ಆ ಮನೆ ಮಗಳು ಮನಸ್ವಿನಿಯಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಶಾಕಿಂಗ್ ನ್ಯೂಸ್ನ ಕೊಡ್ತಾರೆ. ಇನ್ನು ಅದೇ ಸಮಯಕ್ಕೆ ತನ್ನ ಮಗಳು ಬರಲಿಲ್ಲ ಅನ್ನೋ ಗೊಂದಲದಲ್ಲಿರುವಂತಹ ದೇವಯಾನಿಯವರು ಮಗಳಿಗೆ ಫೋನ್ ಮಾಡಿಸ್ಕೊಂಡು ಮನೆಗೆ ಕರ್ಸ್ಕೋತಾರೆ. ಇನ್ನು ಅದೇ ಸಮಯ ಕರೆಕ್ಟಾಗಿ ಅಂಜು ಅವ್ರ ಆಗಮನವೂ ಕೂಡ ಆಗುತ್ತೆ. ಇನ್ನು ಮನೆಯಲ್ಲಿ ಯಾರಿಗೂ ಸಹ ಅಂಜು ಅವರು ಬಂದಿರೋದು ಇಷ್ಟ ಇರೋದಿಲ್ಲ, ಆದರೆ ಅಪೇಕ್ಷೆ ಅವ್ರಿಗೆ ಮಾತ್ರ ತುಂಬ ಖುಷಿ ಇರುತ್ತೆ ಅವ್ರು ಬಂದಿರೋದು. ಹಾಗಾಗಿ ಅವರೊಬ್ಬರು ಮಾತಾಡ್ತಾರೆ. ಅಜ್ಜಿ ಕಾಲಿಗೆ ನಮಸ್ಕಾರ ಮಾಡ್ಕೊಳೋದಕ್ಕೆ ಹೋದಾಗ ಅಜ್ಜಿ ಅವರು ಆಶೀರ್ವಾದನ ಕೊಡಲ್ಲ ಅಂಜು ಅವರಿಗೆ. ಮತ್ತು ಶ್ರವಣ್ ಅವರು ರಾಮ್ ಅವರು ಅಷ್ಟಕ್ಕಷ್ಟೇ ಆಗಿ ಮಾತಾಡಿ ಕೆಲವೊಂದು ಮಾತುಗಳನ್ನ ಹಾಡ್ತಾರೆ. ಇನ್ನು ಸಂಗೀತ ಅವರು ರೆಸ್ಟ್ ಮಾಡು ಅಂತ ಹೇಳಿಬಿಟ್ಟು ಕಳಿಸಿ ತಿಂಡಿಗೆ ರೆಡಿ ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ, ಈ ಒಂದು ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಡೀಟೇಲ್ ಅಜಿತ್ ಮತ್ತು ಭೂಮಿಯವರು ರೆಸಾರ್ಟ್ ಹತ್ರ ತಲುಪ್ತಾರೆ. ಇನ್ನು ಪ್ರಕೃತಿ ಸೌಂದರ್ಯನೆಲ್ಲ ಸೌದಂತಹ ಅಜಿತ್ ಅವರು ಪಪ್ಪ ಅಂತ ತನ್ನ ಎರಡು ಕೈನ ಈ ಕಡೆ ಚಾಚಿದಾಗ ಭೂಮಿಯವರು ಇರೋದನ್ನ ನೋಡ್ದೆ ನೆನ್ನೆ ಭೂಮಿಯವರು ತನ್ನ ಕೈ ಕೆಳಗಡೆಯಿಂದ ನುಗ್ಗಿ ಬಂದ್ಬಿಟ್ಟು ಅಯ್ಯಯ್ಯೋ ಸಾಯಬ್ರೆ ಏನ್ ನೀವು ಹೀಗಾಡ್ತಿದ್ದೀರಲ್ಲ, ಏನಾಗಿದೆ ನಿಮ್ಗೆ ಇವತ್ತು? ಹೇ ಇದೊಳ್ಳೆ ಚೆನ್ನಾಗೈತಲ್ಲ, ನನ್ನ ಮಾತ್ಗೂ ಸ್ವಾತಂತ್ರ್ಯ ಇಲ್ಲ, ನನ್ನ ಬಾಡಿಗೂ ಸ್ವಾತಂತ್ರ್ಯ ಇಲ್ಲ, ಜಾಗ ಅಟ್ಮಾಸ್ಫಿಯರು ಎಲ್ಲ ನೋಡ್ತಿತ್ತು ಅಂತ ಅಂದ್ರೆ ಆಟೋಮೆಟಿಕ್ ಆಗಿ ನಾನು 10 ವರ್ಷ ಹಿಂದೆ ಹೋಗ್ಬಿಟ್ಟಿದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಬೂ ಅವರು ಇದೇನಿದು ಬೂ, ನೀವು ಪೊಲೀಸ್ ಅನ್ನೋದನ್ನ ಮರ್ತ್ ಬಿಟ್ರ ಹೇಗೆ? ಅವರು ಹೇ ನನ್ನ ಮನೆಯಿಂದ ಕಾಲಿರುವಂತಹ ಸೂಟ್ ಕೇಸ್ ನ ಎಳ್ಕೊಂಡು ಕಾರ್ ಹತ್ತಿದ ತಕ್ಷಣ ನಾನು ಪೊಲೀಸ್ ಅನ್ನೋದನ್ನ ಮರ್ತ್ ಹೋಗಿದ್ದೀನಿ, ಕೂಡ ಮರ್ತೋಗು ಇಟ್ಲಿ ಜಿಂದಗಿ ಬುಯ್ಯ ಅಂತ ಹೇಳ್ಬಿಟ್ಟು ಭೂಮಿ ಮೇಲೆ ಬೀಳೋದಿಕ್ ಹೋದಂತ ಅಜಿತ್ ಅವರು ಈ ಕಡೆ ಭೂಮಿಯವರು ನಾಚಿಕೊಂಡು ಅಯ್ಯೋ ಜುಂಬಲ್ಲಿ ಜುಂಬಾ ಹೇಳ್ಬಿಟ್ಟು ಸೀಕ್ರೆಟ್ ಕೋಡ್ ವರ್ಡ್ ನ ಯೂಸ್ ಮಾಡ್ತಾರೆ. ಅದನ್ನ ಕೇಳಿಸ್ಕೊಂಡಂತಹ ಅಜಿತ್ ಅವರು ಸಂಜೆವರೆಗೂ ಏನಿದು ಜುಂಬಲ್ಲಿ ಜುಂಬಾ ಅಂತಿದ್ದಾಗೆ ನೆನೆ ಭೂಮಿ ಅವರು ಸಾಯಬ್ರೆ ಕೋಡ್ ವರ್ಡ್ ಡಿಸ್ಟೆನ್ಸ್ ಜುಂಬಲ್ಲಿ ಜುಂಬಾ ಅದಕ್ಕೆ ಅಜಿತ್ ಅವರು ಸಜೆಸ್ಟ್ ಸ್ಮಾರ್ಟ್ ಬೇಬಿ ಅಂತ ಹೇಳ್ಬಿಟ್ಟು ಭೂಮಿ ಅವ್ರ ಕೆನ್ನೆಗೆ ಕೈಯಿಂದ ಮುಡ್ತಾರೆ. ಆ ರೀತಿ ಟಚ್ ಮಾಡ್ಬಿಟ್ಟು ಹಿಂದೆ ಹೂ ಅಂತ ಹೇಳ್ಬಿಟ್ಟು ಅಜಿತ್ ಹೋಗಿದ ತಕ್ಷಣ ಈ ಕಡೆ ಭೂಮಿ ಅವರು ಬೇಬಿ ನಾನ್ ನಿಮ್ ಜೊತೆ ಇಲ್ಲಿವರೆಗೂ ಬಂದು ಜೀವನದಲ್ಲಿ ದೊಡ್ಡ ರಿಸ್ಕ್ ನ ತಗೊಂಡ್ಬಿಟ್ಟಿದೀನಿ ಅನ್ನಿಸ್ತಾ ಇದೆ, ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಓಡೋಗ್ತಾ ಇರ್ತಾರೆ ಭೂಮಿಯವರು. ಇನ್ನು ಅಜಿತ್ ಅವ್ರು ಹೋಗಿ ಭೂಮಿಯವ್ರನ್ನ ಹಿಡ್ಕೊಂಡು ಇನ್ನು ಭೂಮಿಯವರು ಅಮ್ಮ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಭೂಮಿ ನೀನ್ ಈಗಲೇ ಇಷ್ಟೊಂದು ಟೆನ್ಷನ್ ಆದ್ರೆ ಏನು, ಇರೋದಕ್ಕೆ 2 ದಿನಕ್ಕೆ ಇಲ್ಲಿಗೆ ಬಂದಿರೋದು ಬೇಜಾನ್ ಇದೆ, ಇಷ್ಟು ಲೆವೆಲ್
ಸುಮ್ನೆ ಜಸ್ಟ್ ತಮಾಷೆ ಮಾಡಿದೆ ಅಷ್ಟೇ, ಇದನ್ನೆಲ್ಲ ಸೀರಿಯಸ್ ತಗೋತಾ ಇದೆಯಲ್ಲ ನೀನು ಅಂತಿದ್ದಾಗೆ ನಿನ್ನೆ ಭೂಮಿಯವರು ಸಾಹೇಬ್ರೆ ನೀವ್ ಈಗೆಲ್ಲ ಆಡ್ತಾ ಇರೋ ರೀತಿ ನೋಡಿದ್ರೆ ಮೇಲ್ ನನಗೆ 1% ಕೂಡ ನಂಬಿಕೆ ಬರ್ತಿಲ್ಲ. ಬೇರೆ ಅತ್ತೆ ನೆನ್ಪಾಗ್ತಿದ್ದಾರೆ, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಇನ್ನು ಅಜಿತ್ ಅವರು ಅಯ್ಯೋ ಭೂಮಿ ಅಂತ ಭೂಮಿ ಕೈನ ಹಿಡ್ಕೊಂಡು ಹೇಳ್ಕೊಂಡು ನಾ ಬಡಿಯ ಬಾಯಿಲಿ ಭೂಮಿ ನೀನ್ ಈ ಜಾಗದಿಂದ ನಾವಿಬ್ರು ಹೋಗೋ ಅಷ್ಟರಲ್ಲಿ ಅಟ್ಲೀಸ್ಟ್ 3% ಆದ್ರೂ ನಿನ್ಗೆ ನನ್ ಮೇಲೆ ನಂಬಿಕೆ ಬಂದಿರುತ್ತೆ, ನಿನ್ಗೆ ಪ್ರಾಮಿಸ್ ಮಾಡ್ತೀನಿ ಅಂತಿದ್ದಾಗೆ ಈ ಕಡೆ ರಾಮ್ ಅವ್ರ ಫ್ರೆಂಡ್ ಆ ರೆಸಾರ್ಟ್ ಓನರು ಹಾಯ್ ಕಪಲ್ಸ್ ಅಂಡ್ ಮಿಸಸ್ ಅಜಿತ್ ಅಂತ ಹೇಳಿ ಅಜಿತ್ ಕೈಗೆ ಶೇಕ್ ಹ್ಯಾಂಡ್ ನ ಕೊಡ್ತಾರೆ. ಇನ್ನು ಅಜಿತ್ ಅವರು ಹಾಯ್ ಹೇಳ್ತಿದ್ದಾಗೆ ಭೂಮಿಯವರು ಸಹ ಅವರಿಗೆ ಕೈ ಮುಗಿತಾರೆ. ಇನ್ನು ಆ ಓನರು ವೆಲ್ಕಮ್ ಟು ಮೈ ಅಜಿತ್ ಅವರು ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನು ಭೂಮಿಯವರು ಬಂದು ಅಜಿತ್ ಪಕ್ಕ ನಿಂತ್ಕೋತಾರೆ. ಇನ್ನು ಆ ಓನರ್ ಹೇಳ್ತಾರೆ, ನೋಡಮ್ಮ ಅಜಿತ್ ಭೂಮಿಯವರೇ ಇಸ್ ಯುವರ್ ಪ್ಲೇಸ್, ಇದನ್ನ ನಿಮ್ದೇ ರೆಸಾರ್ಟ್ ಅಂತ ನೀವು ಅನ್ಕೋಬೇಕು, ಇದನ್ನ ನಾನ್ ನಿಮಗ್ ಕೊಡ್ತಿರೋ ಫಸ್ಟ್ ಆರ್ಡರ್. ಅಜಿತ್ ಅವರು ಥ್ಯಾಂಕ್ ಯು ಸೋ ಮಚ್ ಸರ್, ಆಕ್ಚುಲಿ ಪ್ಲೇಸ್ ಅಂತ ತುಂಬಾ ಬ್ಯೂಟಿಫುಲ್ ಆಗಿದೆ, ಹೆಂಡತಿ ಒಳಗಡೆ ಕಾಲಿಡ್ತಾಗೆ ಹೇಳ್ಬಿಟ್ಲು ಸಖತ್ತಾಗಿದೆ ಅಂತ, ಈ ಪ್ಲೇಸ್ ಇಷ್ಟ ಆಯ್ತು ನನಗೆ ಅಂತ. ಅವರು ಅಲ್ವಾ ಭೂಮಿ ಅಂತಿದ್ದಾಗೆ ಭೂಮಿಯವರು ಹಾ ಅಂತ ಹೇಳ್ತಾರೆ. ಇನ್ನು ರೆಸಾರ್ಟ್ ಓನರ್ ಒಂದ್ಸಲ ನಿಮ್ಮಿಬ್ಬರಿಗೂ ಖುಷಿ ಆಯ್ತಲ್ಲ ಅದು ನನ್ ಪುಣ್ಯ, ಅವ್ರಿಗೆ ನಿಮ್ ಮಾವ ಅಂದ್ರೆ ಅಜಿತ್ ಅವ್ರ ತಂದೆ ನಾನು ಇಬ್ರು ಕೂಡ ಕ್ಲೋಸ್ ಫ್ರೆಂಡ್ಸ್ ಅಮ್ಮ, ಒಂಥರ ಕುಚುಕುತರ. ಅವರು ಹಾ ಅಂಕಲ್ ಮಾವ ಹೇಳಿದ್ರು ಕೇಳಿ ತುಂಬಾ ಖುಷಿ ಆಯ್ತು. ಅವ್ರಿಗೆ ಅಜಿತ್ ಅವರು ಆಕ್ಚುಲಿ ಅಪ್ಪ ಮತ್ತೆ ಅಂಕಲ್ ತುಂಬಾ ಕ್ಲೋಸು, ಚಡ್ಡಿ ದೋಸ್ತ್ಗಳು ಸಿಕ್ಕಾಬಟ್ಟೆ ಕ್ಲೋಸು ಮಾನ್ದಿಂದಲೇ. ಆಂಟಿನು ಮತ್ತೆ ನಮ್ಮಮ್ಮ ಕೂಡ ಒಳ್ಳೆ ಫ್ರೆಂಡ್ಸ್ ಗೊತ್ತಾ. ಭೂಮಿಯವ್ರ ಮನ್ಸಲ್ಲೇ ನೆನೆ ಭಯ ಪಟ್ಕೊಂಡು ಹಾಗಾದ್ರೆ ಇಲ್ಲಿ ಏನೇನ್ ಹೇಳಿದ್ರು ವಿಷಯ ಮನೆಗ್ ತಲುಪುತ್ತೆ, ನೆಂಟ್ರು ಮನೆಗ್ ಬಂದಂಗ ಆಯ್ತಲ್ಲಪ್ಪ ದೇವ್ರೆ ಪರಿಸ್ಥಿತಿ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಅಲ್ಲೇ ಇರುವಂತಹ ಓನರು ಇನ್ನು ನಾನು ನಿಮ್ಮ ಟೈಮ್ ನ ಮಾಡೋದಿಲ್ಲ, ನಿಮ್ಗೆ ಡಿಸ್ಟರ್ಬ್ ಆಗದೆ ಇರೋ ತರ ನೋಡ್ಕೊಳ್ಳೋದು ನನ್ ಜವಾಬ್ದಾರಿ, ಪ್ಲೀಸ್ ಕಮ್ಮ ಅಂತ ಹೇಳ್ಬಿಟ್ಟು ಅವರು ಹೋಗ್ತಾರೆ. ಇನ್ನು ಈ ಕಡೆ ಅಜಿತ್ ಅವರು ಶೋರ್ ಸರ್ ಅಂತ ಹೇಳ್ತಾರೆ. ಅಜಿತ್ ಅವರು ಏ ಭೂಮಿ ಅಂತ ಹೇಳ್ಬಿಟ್ಟು ಕೈನ ನೀಡ್ತಾರೆ, ಕೈ ಹಿಡ್ಕೋ ಅಂತ ಹೇಳಿ. ಇನ್ನು ಭೂಮಿಯವ್ರು ಯೋಚನೆ ಮಾಡ್ತಿದ್ರೆ ಅಜಿತ್ ಅವರು ಹೇಳ್ತಾರೆ ಅಂಕಲು ಹಾಕೊಟ್ಬಿಡ್ತಾರೆ ನಮ್ಮ ಅಪ್ಪನಿಗೆ ಓ ಅಂತ ಹೇಳ್ತಾರೆ. ಇನ್ನು ಭೂಮಿಯವರು ಕೈನ ಇಟ್ಬಿಟ್ಟು ಆದ್ರೆ ಜುಂಬೋಲೆ ಜುಂಬೋ. ಅಜಿತ್ ಅವರು ಹಾ ಜಿಂಬೆಲೆ ಜಿಂಬ ಅಂತ ಹೇಳಿ ಕೈನ ಹಿಡ್ಕೊಂಡು ಹೋಗ್ತಾರೆ. ದೇವಯಾನಿಯವರು ರೂಮ್ ಅಲ್ಲಿ ರೆಸ್ಟ್ ಮಾಡ್ತಾ ಇರ್ತಾರೆ. ಅದೇ ಸಮಯ ಕರೆಕ್ಟ್ ಆಗಿ ಅವ್ರ ಫೋನ್ ಕಾಲ್ಗೆ ಅಶ್ವಿನಿ ಅವರು ಕಾಲ್ ಮಾಡ್ತಾರೆ. ಅದನ್ನ ಎತ್ಕೊಂಡು ನೋಡಿದಂತಹ ದೇವಯಾನಿಯವರು ಓ ಅಶ್ವಿನಿ ನಂಬರ್ ನೋಡ್ಬಿಟ್ಟು ಯೋಚನೆ ಮಾಡ್ಕೊಂಡು ಇವಳ್ಯಾಕ್ ನನಗ್ ಕಾಲ್ ಮಾಡ್ತಿದ್ದಾಳೆ ಹೇಳಿ ಫೋನ್ ರಿಸೀವ್ ಮಾಡಿ ಕಿವಿ ಮೇಲೆ ಇಟ್ಕೊಂಡು ಅಶ್ವಿನಿ ಕಡೆ ಅಶ್ವಿನಿ ಅವರು ನಮಸ್ತೆ ದೇವಯಾನಿ ಮೇಡಮ್ ಅವ್ರಿಗೆ. ದೇವಯಾನಿಯವರು ಹಾ ಸರಿ ಏನು ನನ್ನನ್ನ ನೆನ್ಸ್ಕೊಂಡ್ಬಿಟ್ಟಿದ್ಯಾ ಅಂತಿದ್ದಾಗೆ ಅಶ್ವಿನಿ ಅವರು ನಿಮ್ಮನ್ನ ನೆನಪು ಮಾಡ್ಕೊಳೋದಿಕ್ಕೆ ಆಗದೆ ಇರುತ್ತಾ ಮೇಡಮ್, ಪದೇ ನೆನಪಾಗುವಂತಹ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ನಿಮ್ದು. ಎಲ್ಲೇ ಇರ್ಲಿ ನಾನ್ ವಿಷಯಕ್ಕೆ ಬರ್ತೀನಿ, ಅಣ್ಣ ಮತ್ತೆ ಲಚಿಕೆತ್ ಮದ್ವೆ ಪ್ಲಾನ್ ಬಗ್ಗೆ ಏನ್ ಯೋಚನೆ ಮಾಡಿದೀರಾ ಏನಿ ಶಾಕ್ ಆಗ್ತಾರೆ. ಇನ್ನು ಅಶ್ವಿನಿ ಅವರು ಈ ವಿಷಯನ ನೀವು ಟೆಲಿಕಾಸ್ಟ್ ಮಾಡೋದಿಕ್ಕೆ ಯಾವ ವಿಚಾರನ ಡೆಡಿಕೇಟ್ ಮಾಡ್ಕೊಂಡಿದೀರಾ. ದೇವಯಾನಿ ಅವರು ಮನ್ಸಲ್ಲೇ ಸಿಟ್ ಮಾಡ್ಕೊಂಡು ಹಾ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೀಯ ನೀನು. ಅಶ್ವಿನಿ ಅವರು ಯೋಚನೆ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಚಿಕ್ಕಮ್ಮ ಮತ್ತೆ ನಚಿಕೇತ್ ಮದ್ವೆ ವಿಚಾರ ಅಂತಿದ್ದ ಹಾಗೆ ಅವರು ಫೋನ್ ನ ಸ್ವಲ್ಪ ದೂರ ಇಟ್ಕೊಂಡು ಮನ್ಸಲ್ಲಿ ನೆನೆ ಲಚಿಕೇತ್ ನನ್ನ ಮಗಳನ್ನ ಮದ್ವೆ ಆಗೋ ಹುಡುಗ ಈಸಿಯಾಗಿ ನಿನ್ ಜೊತೆ ಅಂತ ಅನ್ಕೋತಿದ್ದಾಗೇನೆ ಅಶ್ವಿನಿ ಅವರು ಏನು ರೆಸ್ಪಾನ್ಸ್ ಮಾಡಿದಂತಹ ದೇವಯಾನಿ ಮಾತ್ಗೆ ಹಲೋ. ಇನ್ನು ದೇವಯಾನಿ ಅವರು ಹಾ ಕೇಳಿಸ್ತಾ ಇದೆ ಅಶ್ವಿನಿ ನೀನ್ ಅದನ್ನ ಸೀರಿಯಸ್ ಆಗಿ ತಗೊಂಡಿದ್ಯಾ. ಅವರು ಅದಕ್ಕೆ ಫೋನ್ ಮಾಡಿರೋದು. ದೇವಯಾನಿಯವರು ತನ್ನ ಕೈ ಚಳಕನ ತೋರ್ಸೋದಕ್ಕೆ ರೆಡಿ ಆಗ್ಬಿಟ್ಟು ಅಶ್ವಿನಿ ನಿನ್ಗೆ ಹೇಗ್ ಹೇಳ್ಬೇಕು ನನಗ್ ಗೊತ್ತಾಗ್ತಾ ಇಲ್ಲ ಅಂತಿದ್ದಾಗೆ ಅಶ್ವಿನಿ ಶಾಕ್ಗೆ ಒಳಗಾಗ್ತಾರೆ. ದೇವಯಾನಿಯವರು ಕುತ್ಕೊಂಡು ಈಗ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ಬಿಟ್ಟು ನಿನ್ಗೆ ಗೊತ್ತಲ್ವಾ ಚೆನ್ನಾಗಿ, ಅವತ್ತು ಆಶ್ರಮದಲ್ಲಿ ನೋಡಿದ್ಯಲ್ಲ ಎಲ್ರು ಕೂಡ ನಿನ್ನ ಎಷ್ಟು ದ್ವೇಷ ಮಾಡ್ತಾರೆ, ಮುಖ ಕಂಡ್ರೆ ಸಾಕು ಉರ್ದ್ ಬೀಳ್ತಾರೆ. ದೇವಯಾನಿ ಮಾತ್ಗೆ ಅಶ್ವಿನಿ ಸಿಟ್ ಮಾಡ್ಕೊಂಡು ಎದ್ ನಿಂತ್ಕೋತಾರೆ. ಇನ್ನು ಅಶ್ವಿನಿ ಅವ್ರನ್ನ ಈ ಕಡೆ ಇಟ್ಕೊಂಡಂತಹ ದೇವಯಾನಿಯವರು ಇಷ್ಟೆಲ್ಲ ಆಗ್ಬೇಕಾದ್ರೆ ನಿನ್ನ ಲಚಿಕೇತು ಕೊಟ್ಟು ಹೇಗ್ ಮದ್ವೆ ಮಾಡ್ತಾರೆ. ದೇವಯಾನಿ ಮಾತ್ಗೆ ಈ ಕಡೆ ಅಶ್ವಿನಿ ಅವರು ಹೇಗೆ ಅನ್ನೋದನ್ನ ನೀವು ತಲೆ ಕೆಡ್ಸ್ಕೋಬೇಕು. ಆ ಜವಾಬ್ದಾರಿನ ನಾನು ನಿಮಗ್ ವಹಿಸಿದೀನಿ. ಕಂಡೀಷನ್ ಮೇಲೆ ತಾನೇ ನಾನು ಅರೆಸ್ಟ್ ಆಗಿದ್ದಾಗ ನಿಮ್ಮ ಹೆಸರನ್ನ ಬಾಯಿ ಬಿಡದೆ ಇದ್ದಿದ್ದು. ನಾನು ಇನ್ನೊಂದು ವಾರದಲ್ಲಿ ದೇವರ ಸನ್ನಿಧಿಗೆ ನಾನು ಮನಸ್ವಿನಿಯಾಗಿ ಬರ್ತಾ ಇದ್ದೀನಿ ಅಂತ ಅಶ್ವಿನಿ ಹೇಳ್ತಿದ್ದಾಗೆ ಸಿಟ್ಟಲ್ಲಿ ಬೀಳ್ತಾರೆ ಈ ಕಡೆ ದೇವಯಾನಿ ಅವರು. ಸಿಟ್ಟಿಂದ ಕೂತಿರುವಂತಹ ದೇವಯಾನಿ ಅವರು ಶಾಕ್ ಅಲ್ಲಿ ಎದ್ ನಿಂತ್ಕೊಂಡಾಗ ಈ ಕಡೆ ಅಶ್ವಿನಿ ಅವರು ಈ ಸಲ ನಾನ್ ಮನೆಗ್ ಬಂದ್ರೆ ವಾಪಸ್ ಹೋಗುವಂತ ಮಾತೇ ಇಲ್ಲ, ಇನ್ನು ಕೂಡ 1 ವಾರ ನಿಮ್ಗೆ ಟೈಮ್ ಇದೆ ನೆನ್ಪಿರ್ಲಿ ಹೇಳಿ ದೇವಯಾನಿಗೆ ಶಾಕ್ ಆಗೋ ರೀತಿ ಮಾತಾಡ್ಬಿಟ್ಟು ಫೋನ್ ಕಾಲ್ ನ ಕಟ್ ಮಾಡ್ತಾರೆ ಅಶ್ವಿನಿ ಅವರು. ಫೋನ್ ಕಿವಿ ಇಟ್ಕೊಂಡಿರುವಂತಹ ದೇವಯಾನಿ ಅವರು ಆ ಅಂತ ಹೇಳ್ಬಿಟ್ಟು ಸಿಟ್ಟಲ್ಲಿ ಹಾಗೆ ಫೋನ್ ನ ಕೆಳಗಡೆ ಇಟ್ಕೋತಾರೆ. ಸಿಟ್ಟಲ್ಲಿರುವಂತಹ ದೇವಯಾನಿ ಅವರು 1 ವಾರದಲ್ಲಿ ಮನೆಗ್ ಬರ್ತೀನಿ ಅಂತ ಹೇಳಿ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾಳೆ, ಆದ್ರೆ ನನ್ ಸಹಾಯ ಇಲ್ದೆ ಈ ಮನೆಗ್ ಬರೋದಿಕ್ಕೆ ಎಲ್ಲಾ ವ್ಯವಸ್ಥೆನೂ ಕೂಡ ಮಾಡ್ಕೊಂಡಿದ್ದಾಳೆ. ಆಯ್ತು ವೇಳೆ ಅವಳು ಈ ಮನೆಗ್ ಬರೋದು ನಿಜನೇ ಆದ್ರೆ ಈ 1 ವಾರದಲ್ಲಿ
ಅಂಜುಗೆ ಈಗ ಫಿಕ್ಸ್ ಆಗಿರುವಂತಹ ಎಂಗೇಜ್ಮೆಂಟ್ ನ ಕ್ಯಾನ್ಸಲ್ ಮಾಡಿಸಿ ಅಜ್ಜಿ ಜೊತೆ ಮದ್ವೆನೋ ಅಟ್ಲೀಸ್ಟ್ ಎಂಗೇಜ್ಮೆಂಟ್ ನೋ ಏನೋ ಒಂದ್ ಮಾಡಿ ಮುಗಿಸ್ಬೇಕು ಅಂತ ಅಂದ್ರೆ ಈ ಅಶ್ವಿನಿ ಎಲ್ಲನೂ ಕೂಡ ಹಾಳು ಮಾಡ್ಬಿಡ್ತಾಳೆ. ಅಂಜು ಯಾಕೆ ಇನ್ನೂ ಬಂದಿಲ್ಲ ಹೇಳಿ ಅಂಜು ಕಾಲ್ ಮಾಡ್ಬಿಟ್ಟು ಹಲೋ ಅಂಜು ಎಲ್ಲಿದ್ಯಾ ಅಂತ ಹೇಳಿ ತನ್ನ ಮಗಳ ಹತ್ರ ಮಾತಾಡಿ ಕಟ್ ಮಾಡ್ತಾರೆ ದೇವಯಾನಿ ಅವರು. ಇನ್ನು ಹಾಲ್ ಅಲ್ಲಿ ಅಜ್ಜಿ ಶ್ರವಣ್ ರಾಮ್ ಅವರು ಕೂತಿರ್ತಾರೆ. ಸಮಯಕ್ಕೆ ಲಗೇಜ್ ನ ಇಟ್ಕೊಂಡು ಈ ಕಡೆ ಅಂಜು ಅವ್ರ ಎಂಟ್ರಿ ಕೂಡ ಆಗುತ್ತೆ. ಅಂಜನ್ ನೋಡಿದಂತಹ ಅಜ್ಜಿ ಅವರು ಸಿಟ್ಟಲ್ಲಿ ಆ ಕಡೆ ನೋಡ್ಬಿಟ್ಟು ಈ ಕಡೆ ಕಣ್ಣ ತಿರ್ಗಿಸ್ಕೊಂಡು ಮುಖಾನು ತಿರ್ಗಿಸ್ಕೊಂಡು ಬೈಕೊಂಡು ಮನ್ಸಲ್ಲಿ ಕುತ್ಕೋತಾರೆ. ಶ್ರವಣ್ ಅವರು ಅವ್ರು ಬಂದಿದ್ದನ್ನ ನೋಡಿ ಸ್ವಲ್ಪ ಖುಷಿಯಲ್ಲಿ ಅದೇ ಸಮಯ ಕರೆಕ್ಟ್ ಆಗಿ ಅಪೇಕ್ಷಾ ಅವರು ಹೇ ಅಂಜು ಅಂತ ಹೇಳಿ ಅಂಜು ಹತ್ರ ಓಡೋಗ್ತಾರೆ. ಅಂಜುನ ತಬ್ಕೊಂಡು ಹಾಯ್ ಅಂಜು ಇದೇ ಬ್ಯಾಕ್ ದಿನ ನೀನ್ ಮನ್ಲಿ ಇರ್ಲಿಲ್ವಲ್ಲ ಸಿಕ್ಕಾಬಟ್ಟೆ ಬೇಜಾರಾಗ್ತಿತ್ ನನಗೆ. ನೀನ್ ಬಂದೆಲ್ಲ ನಂಗೆ ಸಖತ್ ಖುಷಿ ಆಯ್ತು ಅಂತಿದ್ದಾಗೆ ದೇವಯಾನಿನೂ ಕೂಡ ಅಲ್ಲಿಗೆ ಬರ್ತಾರೆ. ಹೇ ಅಂತ ಹೇಳಿ ಹಬ್ ಮಾಡ್ಕೊಂಡು ತನ್ನ ಮಗಳನ್ನ ನಾ ಹೇಗಿತ್ತು ಹೇಳಿ ಅವ್ರ ಹಣೆಗೆ ಮುತ್ಕೊಟ್ಟು ಕಣ್ಣೀರ್ ಹಾಕ್ತಾರೆ. ಅದಕ್ಕೋಸ್ಕರ ನಾನು ಎಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತಾ ಮಾತಾಡ್ತಾ ಇರ್ತಾರೆ. ರಾಮ್ ಅವರು ಕೂಡ ಈ ಒಂದು ವಿಚಾರದಲ್ಲಿ ಬೇಜಾರ್ ಮಾಡ್ಕೋತಾ ಇರ್ತಾರೆ. ಇನ್ನು ಅಜ್ಜಿ ಅವರು ಸಹ ತನ್ನ ಮೊಮ್ಮಗಳ ಜೊತೆ ಮಾತಾಡೋ ಮನಸ್ಥಿತಿ ಪರಿಸ್ಥಿತಿ ಎರಡನ್ನೂ ಕೂಡ ಮಾಡ್ಕೊಳೋದಿಲ್ಲ. ಇನ್ನು ಶ್ರವಣ್ ಅವ್ರಿಗೆ ಖುಷಿ ಆಗಿರುತ್ತೆ, ಆದ್ರೆ ಅಂಜುನ ನೋಡಿ ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡೋದಿಲ್ಲ. ಎಲ್ಲ ಗಮನಿಸಿದಂತಹ ದೇವಯಾನಿ ಅವರು ಮತ್ತೆ ಈ ಕಡೆ ದೇವಯಾನಿ ಅವರು ಅಂಜು ಅಜ್ಜಿ ದೊಡ್ಡಪ್ಪ ಮಾವ ಇವ್ರಿಗೆ ಕಾಲಿಗೆ ನಮಸ್ಕಾರ ಮಾಡು ಬಾ ಹೇಳೋ ವರ್ಷದಲ್ಲಿ ಸಂಗೀತ ಅವರು ಕೂಡ ಅಲ್ಲಿಗೆ ಬರ್ತಾರೆ. ಇನ್ನು ಸಿಟ್ಟಲ್ಲೇನೆ ಈ ಕಡೆ ಅಂಜು ಅವರು ಭಯ ಹೀರೋ ಹಾಗೆ ಮುಖಾನ ಮಾಡ್ಕೊಂಡು ತನ್ನ ತಾಯಿ ಜೊತೆ ಬರ್ತಾರೆ. ಕರ್ಕೊಂಡ್ ಬಂದಂತಹ ದೇವಯಾನಿ ಅವರು ಕಣ್ಣಲ್ಲಿ ಆಶೀರ್ವಾದ ತಗೋ ಅಂತ ಹೇಳ್ತಾರೆ. ಅಂಜು ಅವರು ಅಂಜು ಅವರು ಅಜ್ಜಿ ಕಾಲಿಗೆ ಬೀಳಕ್ ಹೋದಾಗ ಅಜ್ಜಿ ಅವ್ರಿಗೆ ಮನ್ಸಿರೋದಿಲ್ಲ, ಕಾಲ್ನ ಕೊಡೋದಿಲ್ಲ ಆಶೀರ್ವಾದ ತಗೊಳೋದಿಕ್ಕೆ. ಶ್ರವಣ್ ಹತ್ರ ಬರ್ತಿರೋದನ್ನ ಗಮನಿಸಿದಂತಹ ಶ್ರವಣ್ ಅವರು ಎದ್ ನಿಂತ್ಕೊಂಡು ಕಾಲಿಗೆ ಬೀಳಕ್ ಹೋದಂತಹ ಅಂಜು ಅವ್ರನ್ನ ಹಿಡ್ಕೊಂಡು ಹೋಗ್ತಾರೆ. ಮುತ್ನು ಕೂಡ ಕೊಡ್ತಾರೆ. ಇನ್ನು ಅಂಜು ಅವರು ಈ ಕಡೆ ಶ್ರವಣ್ ಅವ್ರಿಗೆ ಸಾರಿ ದೊಡ್ಡಪ್ಪ ಅವರು ಸಾರಿ ಎಲ್ಲ ಯಾಕೆ ಅದೆಲ್ಲ ಮುಗ್ದೋದ್ ಕತೆ ನಾನೆಲ್ಲ ಮರ್ತಾಯ್ತು ಅಂತ ಹೇಳ್ಬಿಟ್ಟು ಅಂಜು ಕಣ್ಣಲ್ಲಿ ಬರುವಂತಹ ನೀರ್ನ ಒರೆಸ್ತಾರೆ. ಏನ್ ಅಂಜು ಬರ್ತಿದ್ ಹಾಗೆ ನೀರ್ ಹಾಕೋದಾ ಬದುಕನ್ನ ನೀನು ಕಟ್ಕೋತಾ ಇದ್ಯಾ, ಈಗ ನಾನು ಹೇಳೋ ಮಾತು ಸದಾ ನಿನ್ಗೆ ನೆನ್ಪಲ್ಲಿರ್ಬೇಕು. ನಾ ಬದುಕು ಮತ್ತೆ ಈ ದೇವರ ಸನ್ನಿಧಿ ಮನೆ ಮರ್ಯಾದೆ ಎರಡೂ ಕೂಡ ನಿನ್ ಕೈಯಲ್ಲಿದೆ ಪಾನ ಅಂತ ಅಂಜುಗ್ ಹೇಳ್ತಾರೆ. ಅವರು ಅಳ್ತಾನೆ ಕಣ್ಣ ಇದ್ ಮಾಡಿ ಸರಿ ದೊಡ್ಡಪ್ಪ ಅಂತ ಹೇಳ್ತಾರೆ. ರಾಮ್ ಅವ್ರು ಕೂತಿರ್ತಾರೆ. ಅಲ್ಲಿಗೆ ಹೋಗ್ಬಿಟ್ಟು ಹಾಯ್ ಮಾವ ಅಂತಿದ್ದಾಗೆ ಅಂಜು ಅವ್ರನ್ನ ಈ ಕಡೆ ರಾಮ್ ಅವರು ತಬ್ಕೊಂಡು ಅಂಜುನು ಕೂಡ ರಾಮ್ ಅವ್ರ ತಬ್ಕೋತಾರೆ. ಅಜ್ಜಿ ನೋಡಿದ್ರು ಸ್ವಲ್ಪ ನೋಡ್ದಿರೋ ಹಾಗೆ ಸಿಟ್ಟಲ್ಲೇ ಕೂತ್ಕೋತಾರೆ. ಇನ್ನು ದೇವಯಾನಿಗೆ ಇದೆಲ್ಲ ಒಂದ್ ರೀತಿ ಸಿಟ್ಟನ್ನ ಉಂಟು ಮಾಡ್ತಿರುತ್ತೆ, ಆದ್ರೂ ಸಹ ತನ್ನ ಸಿಟ್ಟನ್ನ ಕಂಟ್ರೋಲ್ ಮಾಡ್ಕೊಂಡು ನಿಂತ್ಕೋತಾರೆ. ಇನ್ನು ಅಲ್ಲೇ ಇರುವಂತಹ ಸಂಗೀತ ಅವರು ಅಂಜು ಹೇಗಿದ್ಯಮ್ಮ, ನೀನ್ ಇಲ್ಲಿಗೆ ಬಂದಿದ್ಯಾ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ನಾನ್ ನಿನ್ಗೆ ತಿನ್ನೋದಕ್ಕೆ ಏನಾದ್ರೂ ರೆಡಿ ಮಾಡ್ತೀನಿ ಅಂತಿದ್ದಾಗೆ ಅಂಜು ಅವರು ಕತ್ನ ಅಳ್ಳಾಡಿಸ್ತಾರೆ ಖುಷಿಯಲ್ಲಿ. ದೇವಯಾನಿ ಅವರು ಸಂಗೀತ ಮಾತಿಗೆ ಹೌದೌದು ಫ್ರೆಶ್ ಅಪ್ ಆಗುವಂತೆ ಬಾ ಅಂತ ಹೇಳಿ ಅಂಜು ಅವ್ರ ಕೈನ ಹಿಡ್ಕೊಂಡು ಹೋಗ್ತಾರೆ. ಇನ್ನು ಅಲ್ಲೇ ನಿಂತಿರುವಂತಹ ಪಲ್ಲವಿ ಅವ್ರಿಗೆ ಅಂಜು ಲಗೇಜ್ ನ ತಗೊಂಡ್ ಮೇಲ್ ಬಂದ್ಬಿಡು ಅಂತ ಹೇಳ್ತಾರೆ. ಇನ್ನು ಈ ಕಡೆ ಅಂಜು ಅವರು ಅಜ್ಜಿ ಮುಖನ ನೋಡ್ಕೊಂಡು ಸ್ವಲ್ಪ ಬೇಜಾರಲ್ಲೇನೆ ತನ್ನ ತಾಯಿ ಜೊತೆ ಹೋಗ್ತಾರೆ. ಶ್ರವಣ್ ಅವರು ತನ್ನ ತಾಯಿ ಸಿಟ್ ಮಾಡ್ಕೊಂಡೋದನ್ನ ಗಮನಿಸ್ತಾರೆ. ಅದೇ ರೀತಿ ರಾಮ್ ಅವರು ಕೂಡ ಗಮನಿಸ್ತಾರೆ. ಅದೇ ರೀತಿ ಅಪೇಕ್ಷಾ ಅವರು ಕೂಡ ಅಜ್ಜಿ ಮುಖನ ನೋಡ್ತಾರೆ. ಇನ್ನು ಈ ಕಡೆ ರೆಸಾರ್ಟ್ ಅಲ್ಲಿ ಹೋಟೆಲ್ ಕಡೆಯಿಂದ ಈ ಕಡೆ ಅಜಿತ್ ಮತ್ತೆ ಭೂಮಿ ರೂಮ್ ಅಲ್ಲಿ ಒಂದು ಫಸ್ಟ್ ನೈಟ್ ಅರೇಂಜ್ ಮಾಡಿರ್ತಾರೆ. ಇನ್ನು ಗುಲಾಬಿ ಹೂಗಳಿಂದ ಮಂಚಗಳನ್ನ ಅಲಂಕರಿಸಿ ಮಧ್ಯದಲ್ಲಿ ಹಾರ್ಟ್ ನ ಬಿಡಿಸಿರ್ತಾರೆ. ಇನ್ನು ಅಜಿತ್ ಮತ್ತೆ ಭೂಮಿ ಅವರು ಆ ಬೆಡ್ ನ ನೋಡ್ಕೊಂಡು ನಿಂತಿರ್ತಾರೆ. ಈ ಕಡೆ ಬೈದಲ್ಲಿರುವಂತಹ ಭೂಮಿ ನೋಡಿದಂತ ಅಜಿತ್ ಅವರು ಬಾ ಹೇಳಿ ಭೂಮಿ ನೋಡ್ತಿದ್ದಾಗೆ ಭೂಮಿ ಅವರು ತನ್ನ ಸೆರಗಲ್ಲಿ ಮೈನ ಮುಚ್ಕೋತಾರೆ. ಅವರು ಆ ಬೆಡ್ ನ ನೋಡ್ಕೊಂಡು ಸುತ್ತಮುತ್ತ ನೋಡ್ಕೊಂಡು ಬಾ ಅಂತ ಮುಂದೆ ಹೋಗಿ ಡೆಕೋರೇಷನ್ ಅಟ್ಮಾಸ್ಫಿಯರ್ ಅಂತೂ ಚೆನ್ನಾಗಿ ಸಖತ್ತಾಗಿದೆ ಹೇಳ್ಬಿಟ್ಟು ಬೆಡ್ ಮೇಲೆ ಇರೋಂತ ಹಾರ್ಟ್ ನೋಡ್ಬಿಟ್ಟು ವಾವ್ ಈ ಹಾರ್ಟ್ ಅಂತೂ ಹಾರ್ಟ್ ತರನೇ ಇದೆ, ಬಿಡಿಸಿದ್ರು ಅವ್ರ ಕೈಗೆ ಚಿನ್ನದ ಬಳೆನ ಹಾಕಿಸ್ಬೇಕು ಅಬ್ಬಬ್ಬಬ್ಬಾ ಅಂತ ಹೇಳಿ ಬೆಡ್ ಮೇಲೆ ಕುತ್ಕೊಂಡು ಹೂವನೇ ಸಾಫ್ಟ್ ಅಂತಂದ್ರೆ ಬೆಡ್ ಅದಕ್ಕಿಂತ ಸಾಫ್ಟ್ ಆಗಿದೆ ಅಂತ ಭೂಮಿಗೆ ಹೇಳ್ತಾರೆ ಅಜಿತ್ ಅವರು. ಸಖತ್ತಾಗಿದೆ ಭೂಮಿ ಅಂತ ಎದ್ ನಿಂತ್ಕೋತಾರೆ. ಅಲ್ಲಿರುವಂತಹ ಗುಲಾಬಿನ ತಗೊಂಡು ಭೂಮಿ ಮೇಲೆ ಹಾಕ್ತಾರೆ ಅಜಿತ್ ಅವರು. ಅದನ್ನ ನೋಡಿದಂತಹ ಭೂಮಿ ಅವರು ಬೈದಲ್ಲಿ ಸಾಯಬ್ರೆ ಅಂತ ಹಿಂದೆ ಹೋಗ್ತಾ ಇರ್ತಾರೆ. ಅಜಿತ್ ಅವರು ಕೂಡ ಭೂಮಿ ಮುಂದೆ ಹೋಗ್ತಿರ್ತಾರೆ. ಇನ್ನು ಭೂಮಿ ಅವರು ಸಾಯಬ್ರೆ ಅಂತಿದ್ದಾಗೆ ಅಜಿತ್ ಅವರು ಏನು ಹೇಳ್ತಾರೆ. ಇನ್ನು ಭೂಮಿಯವ್ರ ಮೇಲೆ ಅಜಿತ್ ಬೀಳಕ್ ಹೋದಾಗ ಅಜಿತ್ ಅವರು ಜುಂಬಲಿ ಜುಂಬಾ ಡಿಸ್ಟೆನ್ಸ್ ಅಂತ ಹೇಳಿ ಅಜಿತ್ ಅವ್ರಿಗೆ ನೆನ್ಪು ಮಾಡ್ತಾರೆ. ಅಜಿತ್ ಅವರು ಎಸ್ ಕಮ್ ಆನ್ ಸಖತ್ ಅಲರ್ಟ್ ಆಗಿದ್ಯಾ ಭೂಮಿ ಅಂತ ಹೇಳ್ತಾರೆ. ಸೂಪರ್ ಅಲರ್ಟ್ ಆಗಿದ್ಯಾ ನೀನು, ಒಂದ್ ವಿಚಾರನ ನಾನ್ ನಿನ್ನ ಹತ್ರ ಹೇಳ್ಬೇಕು, ಹತ್ರ ಬಾ ಇಲ್ಲಿ ಅಂತ ಭೂಮಿನ ಪಕ್ಕಕ್ಕೆ ಕರ್ಕೊಂಡು ಭೂಮಿ ಎದ್ರಕೊಳ್ಳೋದನ್ನ ನೋಡಿ ಎದ್ರಕೋಬೇಡ ಅಂತ ಹೇಳಿ ಕೈ ಹಿಡ್ಕೊಳೋದಕ್ಕೆ ಹೋಗ್ತಾರೆ. ಇನ್ನು ಭೂಮಿ ಅವರು ಬೇಡ ನಾನೇ ಬರ್ತೀನಿ ಜುಂಬಲೆ ಪಕ್ಕಕ್ಕೆ ಬಂದು ನಿಂತ್ಕೊಂಡು ಭೂಮಿ ಅವ್ರನ್ನ ನೋಡ್ಬಿಟ್ಟು ಅಜಿತ್ ಅವರು ಇಲ್ಲಿ ನಿನ್ ಶೀಲಕ್ಕಿಂತ ನನ್ ಶೀಲ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನನ್ಗಿಂತ ಚೆನ್ನಾಗಿ ನಿನಗ್ ಗೊತ್ತು, ಕೂಡ ಅಲರ್ಟ್ ಆಗಿದ್ಯೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡೋದಕ್ಕೆ ನಾನು ಆ ರೀತಿ ಮಾಡ್ದೆ ಅಷ್ಟೇ, ಸೂಪರ್ ಅಂತ ಹೇಳ್ಬಿಟ್ಟು ಗುಲಾಬಿ ಹೂವನ್ನ ತೆಗೆದು ಮೇಲೆ ಹಾಕ್ತಾ ಇರ್ತಾರೆ. ಇನ್ನು ಭೂಮಿ ಅವರು ಆದ್ರೂ ಸಾಯಬ್ರೆ ಆದ್ರೂ ಯಾಕೆ ಈ ರೆಸಾರ್ಟ್ ಒಳಗಡೆ ಕಾಲಿಟ್ಟಾಗಿಂದ ಒಳ್ಳೆ ಕಾಡ್ ಮಂಗನ್
ಹುಡುಗನ್ ತರ ಆಡ್ತಾ ಇದ್ದೀರಾ? ನೀವೇನ್ 18 ವರ್ಷದ ಹುಡುಗ ಅಂತ ಅನ್ಕೊಂಡ್ಬಿಟ್ರಾ? ಅಜಿತ್ ಅವರು 18 ವರ್ಷದ ಹುಡುಗ ಎಕ್ಸಾಕ್ಟ್ಲಿ ಭೂಮಿ. ನಾನು ರೆಸಾರ್ಟ್ ಒಳಗಡೆ ಕಾಲಿಟ್ಟಾಗಿಂದನು 15 ವರ್ಷದ ಹುಡುಗ ಜಂಜಿ ಕಿಟ್ ಅಂತ ಅನ್ಕೊಂಡಿದ್ದೆ. ಇಲ್ಲಿ ಈ ಹೂವು ಡೆಕೋರೇಷನ್ ಪಕ್ಕದಲ್ಲಿ ನೀನು ನೋಡಿದ್ಮೇಲೆ ಅಂತ ಹೇಳ್ಬಿಟ್ಟು ಮೈ ಮುರಿದು ಖುಷಿಯಲ್ಲಿರುವಂತಹ ಅಜಿತ್ ನೋಡಿದಂತ ಭೂಮಿ ಇದರಲ್ಲಿ ಅಜಿತ್ ಅವ್ರನ್ನೇ ನೋಡ್ತಾ ಇರ್ತಾರೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋದಾದ್ರೆ ಬಗ್ಗೆ ನಿಮ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಈಗಾಗ್ಲೇ ನಿಮ್ ಮೊಬೈಲ್ಗೆ ಒಂದು ವಿಡಿಯೋ ಬಂದಿರ್ಬೋದಲ್ಲ, ಒಂದ್ಸಲ ಚೆಕ್ ಮಾಡ್ತೀರಾ? ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.